ಬೆಂಗಳೂರು ನಗರದ ಕೆಲವು ಜಾಗಗಳು ಅನ್ಯ ರಾಜ್ಯದ ಮಾದಕ ವ್ಯಸನಿಗಳಿಗೆ ತಾಣವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಸದ್ಯಕ್ಕೆ ಉದ್ಭವವಾಗ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಸಂದಿಗ್ಧ ಜಾಗಗಳನ್ನು ಆಯ್ಕೆ ಮಾಡಿಕೊಂಡು ಅಕ್ಕಪಕ್ಕದಲ್ಲಿರುವಂತಹ ಚಾಲಕರಿಗೆ ಬೆದರಿಸಿ ಅಲ್ಲಿ ಬಂದು ತದನಂತರ ಡ್ರಗ್ಸನ್ನು ಸೇವನೆ ಮಾಡುವಂಥದ್ದು, ಜೊತೆಗೆ ಮಾದಕ ವಸ್ತುಗಳನ್ನು ಬಳಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಒಂದು ಫ್ಲೈಓವರ್ನ ಕೆಳಭಾಗದಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನು ಎಸಗುತ್ತಾ ಇದ್ರು ಆರೋಪಿಗಳು ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು. ಪ್ರಸ್ತುತ ಆ ಘಟನೆ ನಡೆದಂತಹ ಸ್ಥಳದಲ್ಲೇ ನಾನಿದ್ದೇನೆ. ನೀವು ಗಮನಿಸ್ತಾ ಇರುವಂಥದ್ದು ಇದು ಮೆಜೆಸ್ಟಿಕ್ನಿಂದ ಫ್ರೀಡಮ್ ಪಾರ್ಕ್ನ ಕಡೆಗೆ ಹೋಗುವಂತಹ ಫ್ಲೈಓವರ್ನ ಕೆಳಭಾಗ. ಈ ಫ್ಲೈಓವರ್ನ ಕೆಳಭಾಗದಲ್ಲಿ ಕೆಲವೊಂದಿಷ್ಟು ಜನ ಅನ್ಯ ರಾಜ್ಯದ ಯುವಕರು ಇಲ್ಲಿ ವಾಸವನ್ನು ಮಾಡಿಕೊಂಡು ಅಕ್ಕಪಕ್ಕದಲ್ಲಿ ಗಾಡಿಯನ್ನು ಪಾರ್ಕ್ ಮಾಡುವಂತಹ ಚಾಲಕರನ್ನು ಬೆದರಿಸಿ ಅವರಿಂದ ಪರ್ಸ್ಗಳನ್ನು ಕಿತ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾಯಿದ್ರು, ಜೊತೆಗೆ ಅವರಿಗೆ ಬೆದರಿಕೆ ಹಾಕಿ ಹಣವನ್ನು ಕಿತ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಎನ್ನುವಂಥ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಅವರಿಗೆ ವಾಸಸ್ಥಾನ ಈ ಫ್ಲೈಓವರ್ನ ಕೆಳಭಾಗವೇ ಆಗಿತ್ತು ಎನ್ನುವಂಥ ಒಂದು ಆರೋಪವು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಪ್ರಸ್ತುತ ಫ್ಲೈಓವರ್ನ ಕೆಳಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿರುವಂತಹ ಚಾಕು ಆಗಿರಬಹುದು, ಜೊತೆಗೆ ಕೆಲವೊಂದಿಷ್ಟು ಬೆಡ್ಶೀಟ್ಗಳು, ಹಾಗೆ ಅವರ ಬಟ್ಟೆಗಳು, ಚಪ್ಪಲಿಗಳು ಎಲ್ಲವೂ ಕೂಡ ಇದ್ದಾವೆ. ಜೊತೆಗೆ ಇಲ್ಲೇ ಮಾದಕ ವಸ್ತುಗಳನ್ನು ಸೇವನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಅಂತ ಹೇಳಿ. ಇನ್ನೊಂದು ಕಡೆಯಲ್ಲಿ ಕೆಲವೊಂದಿಷ್ಟು ವೈಟ್ನರ್ ಬಾಟಲ್ಗಳಾಗಿರ್ಬೋದು, ಅವರ ಬಟ್ಟೆಗಳನ್ನು ಗಮನಿಸ್ತಾ ಇದ್ದೀರಾ, ಅವರ ಚೀಲಗಳು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದಕ್ಕಿಂತ ಗಮನಿಸಿದಂತಹ ಚಾಲಕರು ಇವರು ಎಲ್ಲಿರ್ತಾರೆ, ಯಾವ ಕಡೆ ಹೋಗ್ತಿದ್ದಾರೆ ಎಲ್ಲವನ್ನು ಕೂಡ ಗಮನಿಸಿದಂತಹ ಬಳಿಕ ಇವರನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡ್ತಾರೆ. ಕೂಡಲೇ ಈ ಕಡೆ ಓಡಿ ಬರ್ತಾರೆ, ಏಕಾಏಕಿ ಕಾಣೆ ಆಗ್ತಾರೆ ಅಂತ ಹೇಳಿ. ಈ ಫ್ಲೈಓವರ್ನ ಕೆಳಭಾಗದಲ್ಲಿರುವಂತಹ ಲೈಟರ್ಗಳನ್ನು ಗಮನಿಸ್ತಾ ಇದ್ದೀರಾ, ಜೊತೆಗೆ ವೈಟ್ನರ್ ಬಾಟಲ್ಗಳು ಕೂಡ ಇದ್ದಾವೆ, ಅವನ್ನು ಕೂಡ ನೀವು ಸದ್ಯಕ್ಕೆ ಗಮನಿಸ್ತಾ ಇರುವಂಥದ್ದು. ಏಕಾಏಕಿ ಎಲ್ಲಿರುವಂತಹ ಚಾಲಕರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಇವರನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡ್ತಾರೆ. ಪತ್ತೆ ಹಚ್ಚುವಂತಹ ಸಂದರ್ಭದಲ್ಲಿ ಈ ಕೆಳಭಾಗದಲ್ಲಿ ಎಲ್ಲವನ್ನೂ ಕೂಡ ವಾಸ್ತವ್ಯದ ರೀತಿಯಲ್ಲಿ ಅವರು ರೆಡಿಯನ್ನು ಮಾಡಿಕೊಂಡಿದ್ರು ಎನ್ನುವಂಥದ್ದು. ಈ ರೀತಿಯಾದಂತಹ ರಂಧ್ರ ಏನು ನೀವು ಗಮನಿಸ್ತಾ ಇದ್ದೀರಾ ಫ್ಲೈಓವರ್ನ ಕೆಳಭಾಗದಲ್ಲಿ, ಈ ರಂಧ್ರದ ಒಳಭಾಗದಲ್ಲಿ ಕೆಲವೊಂದಿಷ್ಟು ಖಾಲಿ ಜಾಗಗಳಿದೆ. ಈ ಫ್ಲೈಓವರ್ ಎಂಡ್ ಆಗುವಂತಹ ಜಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ರಂಧ್ರ ಇದೆ. ಆ ಖಾಲಿ ಜಾಗದಲ್ಲಿ ಅವರು ಒಳ ಹೋಗಿ ಅಲ್ಲಿ ವಾಸವನ್ನು ಮಾಡ್ತಾ ಇದ್ರು. ವಾಸವನ್ನು ಮಾಡಿಕೊಂಡು ಎಲ್ಲರಿಗೂ ಕೂಡ ಬೆದರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಅಂತ ಹೇಳಿ. ಕಳೆದ ಒಂದು 2-3 ದಿನದ ಹಿಂದೆ ಈ ರೀತಿಯಾಗಿ ಚಾಲಕರು ಇವರ ಮೇಲೆ ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಉಪ್ಪರ್ಪೇಟೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಚಾಲಕರು ಅವರನ್ನು ಬೆದರಿಸಿಕೊಂಡು ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಆತ ಇಲ್ಲಿಂದ ಜಂಪ್ ಮಾಡ್ತಾನೆ. ಜಂಪ್ ಮಾಡಿದ ಸಂದರ್ಭದಲ್ಲೂ ಕೂಡ ಕಾಲು ಕೂಡ ಮುರಿದುಕೊಂಡಿದ್ದಾನೆ ಎನ್ನುವಂಥ ಒಂದು ವಿಷಯ. ಸರ್, ನಾವು ರಾತ್ರಿ ಎಲ್ಲ ಗಾಡಿ ಓಡಿಸಿ ಬಂದ್ಬಿಟ್ಟು ಮಲ್ಕೊಂತಿದ್ವಿ. ಇಲ್ಲಿ ಮಲ್ಕೊಂಡಾಗ ರಾತ್ರಿ ಬೆಳಗ್ಗೆ ಒಂದು 5 ಗಂಟೆ ಸುಮಾರಿಗೆ ಬಂದ್ಬಿಟ್ಟು ನಾವು ಗಾಡಿ ನಿದ್ದೆಯಲ್ಲಿರುವಾಗ ಮೊಬೈಲ್ಗಳೆಲ್ಲ ಎತ್ಕೊಂಡು ಹೋಗ್ತಿದ್ರು. ಅದಕ್ಕೆ ನಮಗೆ ಸ್ವಲ್ಪ ದಿನ ಕಾಯ್ತಿದ್ವಿ ಅವ್ರನ್ನ ಸಿಗಲಿ ಅಂತ. ಒಂದಿನ ಇಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾಯಿದ್ರು. ನಾವು ಬಂದು ನೋಡಿದಾಗ ಅಲ್ಲಿ ಸಿಕ್ಕಾಕೊಂಡ್ರು ಅವರು. ಮತ್ತು ನಾವು ಹಿಡಿಯೋಕೆ ಹೋದಾಗ ಕುತ್ತಿಗೆ ಚಾಕು ಗೀಕು ಎಲ್ಲ ಇಟ್ಟು ಹೆದರ್ಸಿದ್ರು. ನಾವು ಒಂದು 5-6-7 ಜನ ಸಿಕ್ಬಿಟ್ಟು ಹಿಡ್ಕೊಂಡಾಗ ಒಬ್ಬನ ಸಿಕ್ಕ, ಮಿಕ್ದವರೆಲ್ಲ ಓಡೋದ್ರು ಸರ್. ಸುಮಾರು ಜನರು ಕಳೆದೋಗಿದೆ ಸರ್. ನಮ್ಮದು 2 ಮೊಬೈಲ್ ಹೋಗಿದೆ, ಒಂದು ಐಫೋನು, ಒಂದು ವಿವೋ ಹೋಗಿದೆ. ಮತ್ತು ಅವ್ರದ್ದೆಲ್ಲ ಬೇರೆ ಬೇರೆ ಮೊಬೈಲ್ಗಳು, ತುಂಬ ಮೊಬೈಲ್ ಹೋಗಿದೆ ಸರ್. ಇಲ್ಲಿ ಡ್ರಗ್ಸಿಂದೆಲ್ಲ ಒಳಗಡೆ ನಾವು ಹೋದ್ಮೇಲೆ ಅಲ್ಲಿ ಗೊತ್ತಾಗಿರೋದು. ನಾವೇನು ಅದು ಅವ್ರೇನು ಹೊಡಿತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಹೋದ್ಮೇಲೆ ಸಿಕ್ಕಿರೋದಲ್ಲಿ. ಈ ನಮ್ಮ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ತೋರಿಸ್ತಾ ಇರುವಂತೆ ನೀವು ಕೆಳಭಾಗದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ಸದ್ಯಕ್ಕೆ ಗಮನಿಸ್ತಿದ್ದಾರೆ. ಸೇಮ್ ಇದೇ ರೀತಿಯಾಗಿ ಈ ಜಾಗದಲ್ಲಿ ನೇರವಾಗಿ ಈ ರೀತಿಯಾಗಿ ಒಳಗಡೆ ಹೋಗ್ಬೋದು. ಒಳಗಡೆ ಹೋಗಿ ಇಲ್ಲಿ ಮೇಲ್ಭಾಗದ ಜಾಗದಲ್ಲಿ ಅವರು ವಾಸವನ್ನು ಮಾಡ್ತಾಯಿದ್ರು ಅಂಥೇಳಿ. ಒಳಭಾಗದಲ್ಲೂ ಕೂಡ ಕ್ಯಾಮ್ರಾದಲ್ಲಿ ದೃಶ್ಯಾವಳಿಗಳನ್ನು ನೀವು ಸದ್ಯಕ್ಕೆ ಗಮನಿಸ್ಬೋದು ಯಾವ ರೀತಿಯಾಗಿ ಇಲ್ಲಿ ಇದೆ ಅಂತ ಹೇಳಿ. ಈ ಭಾಗದಲ್ಲಿ ಒಳಭಾಗದಲ್ಲಿ ಹೋಗಿ ಇದರ ಮೇಲ್ಭಾಗದಲ್ಲಿ ಕೆಲವೊಂದಿಷ್ಟು ಜಾಗ ಇದೆ, ಅಲ್ಲಿ ಮಲ್ಕೊಂಡು ಅವ್ರು ಇರುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಅಂಥೇಳಿ. ಇಲ್ಲಿ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಎಲ್ಲವೂ ಕೂಡ ಬಟ್ಟೆಗಳು ಎಲ್ಲವೂ ಕೂಡ ಪತ್ತೆ ಆಗಿದ್ದಾವೆ. ಎಲ್ಲವನ್ನೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಸುಮಾರು 4-5 ಜನ ಇಲ್ಲಿ ವಾಸವನ್ನು ಮಾಡ್ತಾಯಿದ್ರು ಅಂಥೇಳಿ. ಅವರ ಬಟ್ಟೆಗಳಾಗಿರ್ಬೋದು, ಆಧಾರ್ ಕಾರ್ಡ್ ಎಲ್ಲವನ್ನು ಕೂಡ ತೆಗೆದುಕೊಳ್ಳುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಬಂದು ಪರಿಶೀಲನೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ನೀವು ಗಮನಿಸ್ತಾ ಇರುವಂತೆ ಈ ರಸ್ತೆಯನ್ನು ಗಮನಿಸ್ತಾ ಇದ್ದೀರಾ, ಇದು ಮೆಜೆಸ್ಟಿಕ್ನಿಂದ ಫ್ರೀಡಮ್ ಪಾರ್ಕ್ ಭಾಗಕ್ಕೆ ಹೋಗುವಂತಹ ರಸ್ತೆ. ಇಲ್ಲೇ ಅಗ್ನಿಶಾಮಕ ದಳದ ಕಚೇರಿ ಕೂಡ ಇದೆ. ಈ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಈ ರೀತಿಯಾದಂತಹ ಕೃತ್ಯವನ್ನು ಆರೋಪಿಗಳು ಎಸಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನಿತರ ಭಾಗಗಳಲ್ಲಿ ಯಾವ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇರಬಹುದು ಎನ್ನುವಂಥ ಒಂದು ಊಹೆ ಸದ್ಯಕ್ಕೆ ನಿಲುಕದಾದಂಥದ್ದು. ಸದ್ಯಕ್ಕೆ ಉಪ್ಪರ್ಪೇಟೆ ಪೊಲೀಸರು ಸ್ಥಳಕ್ಕೆ ಬಂದು
ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಳಿಕ ಇಲ್ಲಿ ಏನೇನು ಚಟುವಟಿಕೆಗಳು ನಡೀತಾ ಇತ್ತು ಅನ್ನುವಂಥ ಮಾಹಿತಿ ಬರಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.